ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಣಿನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಹಾಗೂ ಇನ್ಸ್ಟಾ ಪೇಜ್ಗೆ. ಸೊ ಇವತ್ತು ನಾವು ಬಂದಿದ್ದೀವಿ ಮಾರಿಗುಡಿ ಹತ್ರ. ಯಾಕೆ ಅಂತ ನೋಡ್ತಾ ಇದ್ದೀರಾ, ಕಡ್ದಿರೋಂತಹ ಮರನ ತೆಂದು ಕೋಟೆಕೆರೆಯಲ್ಲಿ ಇಟ್ಟಿದ್ರು. ಸೊ ಇವತ್ತು ಅದನ್ನು ಮಾರಿಗುಡಿಲಿ ತಂದು ಪೂಜೆ ಸಲ್ಲಿಸಿ ನಂತರ ಮರಕ್ಕೆ ಎಲ್ಲ ಏನೇನು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅಲ್ಲ, ರಥಕ್ಕೆ ಏನೇನು ಮಾಡಬೇಕೋ ಆ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಆಗುತ್ತೆ. ಫಸ್ಟ್ಲಿ ಇವಾಗ ನಾವು ಹೋಗಬೇಕಾಗಿರೋದು ಕೋಟೆಕೆರೆಗೆ, ಯಾಕಂತ ಹೇಳಿದ್ರೆ ಟೈಮ್ ಕೂಡ ಆಗೋಯಿತು. ಸೊ ಇಲ್ಲಿಂದ ಕೋಟೆಕೆರೆಗೆ ಹೊರಟಿದ್ದೀನಿ. ನೋಡ್ತಾ ಇದ್ದೀರಾ, ಕೋಟೆಕೆರೆಯಲ್ಲಿ ಆಲ್ ಸೆಟ್ ಟು ಗೋ ಅಂತ ಹೇಳ್ಕೊಂಡು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ರು. ಸೊ ಅದನ್ನು ನೋಡ್ತಾ ಇದ್ದೀರಾ ಹೇಗೆಲ್ಲ ಇತ್ತು ಅಂತ ಹೇಳಿ. ಸೊ ಆ ಮರ ಮುಟ್ಟಕ್ಕೆ ಧನ್ಯ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ, ನೋಡ್ಕೊ ಬಂದ್ಬಿಡಿ ಹೇಗೆಲ್ಲ ಇತ್ತು ಇವತ್ತಿನ ಕಾರ್ಯಕ್ರಮ ಅಂತ ಹೇಳಿ. ಯಾವ ಊರು ಗಾಡಿ? ಬಿಕ್ಲಳ್ಳಿ. ಎಸ್, ಬಿಕ್ಲಳ್ಳಿ ಗಾಡಿ ಅಂತ ಇದು. ಹೋರಿನೂ ಸಹ ನಿಮ್ದೇನಾ? ಎಸ್. ಕರಿನಿಕಂಬ ಹೆಸರೆಂತ? ಅಲ್ಲಲ್ಲ, ಹೋರಿ ಹೆಸರು. ಹೋರಿಗೆ ಹೆಸರು ಇಟ್ಟಿಲ್ವಾ? ಬ್ಲಾಗಿಗೋಸ್ಕರ ಹೆಸರು ಇಡ್ತೀರಾ ಅಂತ. ಎಸ್. ಇನ್ನು ನೋಡಿದ್ರಿ ಹೇಗೆ ಎತ್ತಿನ ಗಾಡಿ ಎಲ್ಲ ಎಷ್ಟು ಚಂದ ಅಲಂಕಾರ ಮಾಡಿದರು ಅಂತ ಹೇಳಿ. ಈಗ ಈ ಎತ್ತಿನ ಗಾಡಿಗೆ ಹೋರಿಗಳಿಗೆ ಪೂಜೆ ಮಾಡ್ತಾರೆ. ಸೊ ಮರಕ್ಕೆ ಪೂಜೆ ಮಾಡ್ತಾರೆ ಮೊದಲಾಗಿ. ನೋಡ್ತಾ ಇದ್ದೀರಾ, ಮರಕ್ಕೆ ಪೂಜೆ ಮಾಡುವಂಥದ್ದು ಪ್ರತಿಯೊಂದು ಎತ್ತಿನ ಗಾಡಿಗೆ ಅಂದರೆ ಅಲ್ಲಿ ಎಂಟ್ರೆನ್ಸಲ್ಲಿ ಎಲ್ಲ ಒಟ್ಟಿಗೆ ಪೂಜೆ ಮಾಡುವಂಥದ್ದು. ಪ್ರತಿಯೊಂದು ಚಕ್ರಕ್ಕೆ ಹಾಗೆ ಗಾಡಿಗೆ ಜೊತೆಗೆ ಮರಕ್ಕೆ ಎಲ್ಲ ಪೂಜೆ ಮಾಡ್ತಾರೆ. ಇಷ್ಟು ಜನ ಬಂದಿದ್ರು ಅಂದರೆ ಇದನ್ನು ನೋಡೋಕ್ಕೂ ಇಷ್ಟು ಜನ ಬರ್ತಾರಂತ ನಾನು ಇವನ್ ಗೆಸ್ ಕೂಡ ಮಾಡಿರಲಿಲ್ಲ. ಇನ್ನು ಹೇಗೆಲ್ಲ ಆಯಿತು ಕಾರ್ಯಕ್ರಮ ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ. ಮಹಾಮಂಗಳಾರತಿ ಪೂಜೆ ಎಲ್ಲ ಕೂಡ ಸ್ಟಾರ್ಟ್ ಆಗತ್ತೆ. ಸೊ ನೋಡ್ತಾ ಇದ್ದೀರಾ, ಇದೇ ಪೂಜೆ ಸ್ಟಾರ್ಟ್ ಆಗಿರುವಂಥದ್ದು. ಸೊ ಇಲ್ಲಿಂದ ಈಗ ಸೀದಾ ಮಾರಿಗುಡಿಗೆ ಕರ್ಕೊಂಡ್ಬರ್ತಾರೆ. ಸೊ ಇದು ತುಂಬ ಅಲಂಕಾರ ಮಾಡಿದ್ರು, ನೀವು ನೋಡ್ತಾನೆ ಇದ್ದೀರಾ. ಫುಲ್ ಉದ್ದಕ್ಕೂ ಎಲ್ಲ ಬಂಡಿಗೂ ಹಾಗೆ ಅಲಂಕಾರ ಎಲ್ಲ ಮಾಡಿ ಅದ್ರ ಮೇಲೆಲ್ಲ ಫುಲ್ ಮರವೆಲ್ಲ ಇಟ್ಕೊಂಡು ಹೋಗಿರುವಂಥದ್ದು. ನೋಡ್ತೀರಾ ಎಷ್ಟು ಜನ ಬಂದಿದ್ದಾರೆ ಅಂತ. ಸೊ ನಾನು ಫಸ್ಟ್ ಟೈಮ್ ನಾನು ಕೂಡ ನೋಡಿರುವಂಥದ್ದು. ಯಾಕಂದರೆ ಇಷ್ಟು ಜನ ಬರ್ತಾರೆ ಅಂತ ನಾನು ಗೆಸ್ ಕೂಡ ಮಾಡಿರಲಿಲ್ಲ. ಈಗ ಎಲ್ಲರೂ ಹೊರಟರು ಸೀದಾ ಮಾರಿಗುಡಿ ಕಡೆಗೆ. ನೋಡ್ತಾ ಇದ್ದೀರಾ, ಫುಲ್ ಅಲಂಕೃತ ಆಗಾಯಿತು. ಇವನ್ ಪೂಜೆ ಟೈಮ್ಸ್ ಕೂಡ ಆಯಿತು. ಸೊ ಸೀದಾ ಅಲ್ಲಿಗೆ ಹೋಗಿರುವಂಥದ್ದು. ಬನ್ನಿ ಈಗ ಅಲ್ಲಾಗುವಂತಹ ಕಾರ್ಯಕ್ರಮನ ತೋರಿಸ್ತೀನಿ. ಇನ್ನು ವಾಲ್ಗ ಸಮೇತ ಮರ ಬಂದು ಮಾರಿಗುಡಿ ಹತ್ರ ರೀಚ್ ಆಯಿತು. ನೋಡ್ತಾ ಇದ್ದಾರೆ ಎಷ್ಟು ಜನ ಇದ್ರು ಅಂತ. ಸೊ ಫಸ್ಟ್ಲಿ ಒಂದು ಮರಕ್ಕೆ ಪೂಜೆ ಮಾಡ್ತಾರೆ. ಎಲ್ಲ ಮರನ ಹಾಗೆ ಉದ್ದಕ್ಕೆ ನಿಲ್ಲಿಸ್ಕೊಳ್ತಾರೆ. ಹಾಗೆ ಇಲ್ಲಿ ಯೂಸ್ ಮಾಡೋಂತಹ ಮರ ಬಂದು ತಾರೆ ಮರ ಅಂತ ಹೇಳಿ. ಸೊ ಅದನ್ನು ಏನು ರೈತ ಬಾಬುದಾರರ ಮನೆಯಿಂದ ತೊಗೊಂಬರುವಂಥದ್ದು. ಸೊ ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಾಗಿ ಸೊ ನೋಡ್ಕೊಂಡು ಬನ್ನಿ ಹೇಗೆಲ್ಲ ಪೂಜೆ ಆಗತ್ತೆ ಅಂತ. ಮುಂದೆ ಮಾತಾಡೋಣ ಹೇಗೆಲ್ಲ ಇರುತ್ತೆ, ಜೊತೆಗೆ ಎಷ್ಟು ವಿಜೃಂಭಣೆಯಿಂದ ಈ ಪೂಜೆ ಆಗತ್ತೆ ಅಂತ ನೀವೇ ನೋಡಬೇಕು.
ಇನ್ನೇನು ಮಹಾಮಂಗಳಾರತಿಗೆ ತಯಾರಿ ಕೂಡ ಆಯಿತು. ನೋಡ್ತಾ ಇದ್ರೆ ನಾನು ಎಲ್ಲಿ ನಿಂತಿದ್ದೀನಿ ಅಂತ, ಆನೆ ಮೇಲ್ಗಡೆ, ಆನೆ ಎದುರುಗಡೆ ಇದೆಲ್ಲ ಆ ಜಾಗದಲ್ಲಿ ನಿಂತಿರುವಂಥದ್ದು. ಸೊ ವಿಡಿಯೋ ಮಾಡೋಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ಅಂತ ನೀವೇ ನೋಡಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹೇಗಾಗತ್ತೆ ಪೂಜೆ ಅಂತ ಅವ್ರಿಗೂ ಕೂಡ ತೋರಿಸಿ. ಬೈಕೆಲ್ಲ ಹೋಯ್ತು. ಇನ್ನು ಇದೇ ನೋಡಿ ಪೂಜೆ ಮಾಡಿರೋಂತಹ ಮರ. ಸೊ ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ.